ನೋಡಿ, ಬೆಂಗಳೂರಿನಲ್ಲಿ 30-40 ಸೈಟು ಅಥವಾ 1200 ಚದರ ಅಡಿಗಿನ ಹೊರಗಿನ ಕಟ್ಟಡಗಳಿಗೆ ಓಸಿಯ ವಿನಾಯಿತಿ ಸಿಗ್ತಾ ಇದೆ ಜಿಬಿಎ ಕಡೆಯಿಂದ. 1200 ಅಡಿಯ ಹೊರಗಿನ ಸೈಟ್ನಲ್ಲಿ ನೆಲ ಮತ್ತು 2 ಅಂತಸ್ತು ಕಟ್ಟಡಕ್ಕೆ ಓಸಿ ವಿನಾಯಿತಿ ಇನ್ನು ಮುಂದೆ ಇರುತ್ತೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ 1200 ಅಡಿಯವರೆಗೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಜನರಿಗೆ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಸಿಗ್ತಾ ಇರೋದು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 1200 ಚದರ ಅಡಿ ವಿಸ್ತೀರ್ಣ, ಅದು ಮೀರದಂತೆ ನಿವೇಶನಗಳಲ್ಲಿ ನೆಲ ಮತ್ತು 2 ಅಂತಸ್ತು ಅಥವಾ ಸ್ಟಿಲ್ಡ್ ಮತ್ತು 3 ಅಂತಸ್ತಿನ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪತ್ರದಿಂದ ವಿನಾಯಿತಿ ಸಿಗ್ತಾ ಇದೆ. ಈ ಹಿಂದೆ ಕೋರ್ಟ್ ಕೂಡ ಹೇಳಿತ್ತು, ಸುಪ್ರೀಂ ಕೋರ್ಟ್, ನೀರು ವಿದ್ಯುತ್ ಒಳಚರಂಡಿ ಯಾವುದೇ ವ್ಯವಸ್ಥೆಯನ್ನು ಕಲ್ಪಿಸಬೇಡಿ ಅಂತ, ಓಸಿ ಇಲ್ಲ ಅಂತಂತಂದ್ರೆ ಅಂತ, ಅನಧಿಕೃತವಾಗಿ ಓಸಿ ತಗೊಳ್ಳದೆ ಮನೆ ಕಟ್ಟಿದ್ದಾರೆ ಅಂತ. ಈಗ ನಕ್ಷೆ ಮಂಜೂರಾತಿಯ ಪ್ರಕಾರನೇ ಕಟ್ಟಡವನ್ನು ನಿರ್ಮಿಸದ ಅಥವಾ ಓಸಿ ಇರದ ಕಟ್ಟಡಗಳಿಗೆ ನಾನು ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು, ನೀರು ವಿದ್ಯುತ್ ಒಳಚರಂಡಿ ಸಂಪರ್ಕವನ್ನು ಕಟ್ ಮಾಡಿ ಅಂತ. ಹಾಗಾಗಿ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನರು ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು. ಈಗ ಈ ಸಮಸ್ಯೆಗೆ ಸರ್ಕಾರ ಒಂದು ಪರಿಹಾರ ಕಂಡುಕೊಂಡಿದೆ. ಮನೆ ಮಾಲೀಕರು ಇದರಿಂದಾಗಿ ಕೊಂಚ ನಿರಾಳವನ್ನು ಪಟ್ಟಿದ್ದಾರೆ. ಇದು ಪ್ರಮುಖವಾದಂಥ ವಿಚಾರ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 1200 ಚದರ ಅಡಿ ವಿಸ್ತೀರ್ಣ ಮೀರದಂತೆ ನಿವೇಶನಗಳಲ್ಲಿ ನೆಲಮಾಳಿಗೆ ಮತ್ತು 2 ಅಂತಸ್ತು ಅಥವಾ ಸ್ಟಿಲ್ಟ್ ಮತ್ತು 3 ಅಂತಸ್ತಿನ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪತ್ರದಿಂದ, ಅಂದರೆ ಓಸಿ ಅಂತ ಕರಿತೀವಿ, ಇದಕ್ಕೆ ವಿನಾಯಿತಿ ಕೊಟ್ಟಿದೆ ರಾಜ್ಯ ಸರ್ಕಾರ. ಅದು ನಿನ್ನೆ ಆದೇಶ ಹೊರಡಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ. ಮಂಜುನಾಥ್, ಈಗ ಓಸಿ ವಿನಾಯಿತಿ ಕೊಟ್ಟಿರೋದು ಬೆಂಗಳೂರಿನ ಜನರಿಗೆ ಒಂದು ರೀತಿಯಾಗಿ ಸ್ವಲ್ಪ ನಿಟ್ಟುಸಿರು ಬಿಡುವಂಥದ್ದು, ಕಟ್ಟಡ ಮಾಲೀಕರಿಗೆ. ಸೊ ನಿನ್ನೆ ಆದೇಶ ಹೊರಡಿಸಿರೋದು, ಆ ಆದೇಶದಲ್ಲಿ ಏನೇನಿದೆ ಅಂತ? ಖಂಡಿತ ಶರತ್, ಯಾಕಂದರೆ ಈ ಒಂದು ಓಸಿ ಈಗೇನು ಓಸಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ, ಇದರಿಂದ ಲಕ್ಷಾಂತರ ಮಂದಿಗೆ ಅನುಕೂಲ ಆಗ್ತಿರುವಂಥದ್ದು. ಯಾಕಂದರೆ ಬೆಂಗಳೂರು ನಗರದಲ್ಲಿ ಅಕ್ರಮ ಕಟ್ಟಡಗಳು ಸಾಕಷ್ಟು ಬಯಲಿಗೆ ಬಂದಿರುವಂಥ ಪ್ರಕರಣಗಳು ಕೂಡ ನಾವು ನೋಡಿದ್ವಿ. ಸೊ ಯಾವಾಗ ಬೆಂಗಳೂರು ನಗರದಲ್ಲಿ ನಕ್ಷೆಯ ಪ್ರಕಾರ ಕಟ್ಟಡಗಳು ಇರಲಿಲ್ಲ, ಸೊ ಹಾಗಾಗಿ ಅಂಥ ಕಟ್ಟಡಗಳನ್ನು ಕೂಡ ಸಮೀಕ್ಷೆ ಮಾಡಲಾಗಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಕೂಡ ಯಾವ್ಯಾವ ಅಂದರೆ ನಗರದಲ್ಲಿ ಕಟ್ಟಡಗಳು ನಕ್ಷೆ ಮಂಜೂರಾತಿ ಇಲ್ಲದೆ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಅಂಥವ್ರಿಗೆ ಓಸಿ ಕೂಡ ಇರಲಿಲ್ಲ. ಅಂತಹ ಕಟ್ಟಡಗಳಿಗೆ ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಒಳಚರಂಡಿಯನ್ನು ಕಟ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಅದರ ಬೆನ್ನಲ್ಲೇ ಲಕ್ಷಾಂತರ ಮಂದಿಗೆ, ಕಟ್ಟಡ ಮಾಲೀಕರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಸೊ ಆವಾಗ ಏನು ಮಾಡಬೇಕು ಅಂತೇಳಿ ಅಂದರೆ ಸಾಕಷ್ಟು ಜನರು ಅನುಭವಿಸ್ತಾ ಇದ್ರು, ನೀರಿಲ್ಲದೆ, ಕರೆಂಟ್ ಇಲ್ಲದೆ, ಜೊತೆಗೆ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಅನುಭವಿಸಿದ್ರು. ಸೊ ಈಗ ಸರ್ಕಾರ ಇದೀಗ ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಒಂದು ಹೊಸ ನಿಯಮವನ್ನು ಜಾರಿ ಮಾಡಿದೆ. ಅಂದರೆ ಬೆಂಗಳೂರು ನಗರದಲ್ಲಿ ಅಂದರೆ ಸುಮಾರು 1200 ಅಂದರೆ 1200 ಅಡಿ ಅದರೊಳಗಡೆ ನೆಲಮಹಡಿಯನ್ನು, ಜೊತೆಗೆ 1 ಫ್ಲೋರ್ 2nd ಫ್ಲೋರ್ ಕಟ್ಟುವವರಿಗೆ ಇದೀಗ ಸ್ವಾಧೀನ ಅನುಭವ ಪತ್ರವನ್ನು, ಅಂದರೆ ಓಸಿ ಸರ್ಟಿಫಿಕೇಟ್ ಕೊಡಲು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಸಾಕಷ್ಟು ಜನರಿಗೆ ಬೆಂಗಳೂರಿನಲ್ಲಿ ಅಂದರೆ ಈ ಹೊಸ ಕಟ್ಟಡ ಕಟ್ಟುವವರ್ಗಂತಾಗಿರ್ಬೋದು, ಅಥವಾ ಈಗಾಗಲೇ ಅಂದರೆ ನೆಲಮಹಡಿ ಸೇರಿದಂತೆ 1st ಫ್ಲೋರ್ 2nd ಫ್ಲೋರ್ ಇರುವಂಥದ್ದು 1200 ಅಂತ, ಅಂದರೆ 1200 ಅಡಿ ಒಳಗಡೆ ಇರುವಂಥ ಕಟ್ಟಡಗಳಿಗೆ ಮಾತ್ರ ಇದೀಗ ಓಸಿ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಲಕ್ಷಾಂತರ ಮಂದಿಗೆ ಅನುಕೂಲ ಆಗ್ತಾ ಇದೆ ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.